ಮೆಂತ್ಯ ಪಲ್ಯ ನಾ ಬೆಳೆದಿಲ್ಲ. ಇದು ಸಾಸ್ಗಿರಿಗೆ ಗಿಡ ಇದೆ ನೋಡ್ಬೋದು ನೀವು, ಹಾಕಿದ್ದೀವಿ. ಮೆಂತ್ಯ ಪಲ್ಯ ಒಳಗಡೆ ಬೆಳೆದಿದೆ ನೋಡಿ. ಮೆಂತ್ಯ ಪಲ್ಯ ಸಿಕ್ಕಿದೆ ಈ ಕಡೆ ಎಲ್ಲ. ಈ ಕಡೆ ಪುಂಡೆ ಪಲ್ಯ ಹಾಕಿದ್ದೀವಿ ನೋಡಬೋದು ನೀವು, ನೋಡಬಹುದು ನೋಡಿ. ಮೆಂತ್ಯ ಪಲ್ಯನ ಚಿಕ್ಕಿದೆ ನೋಡ್ಬೋದು ನೀವು. ನಿಮಗೆ ಪುಂಡೆ ಪಲ್ಯ ತೋರಿಸ್ತೇನೆ ನೋಡಿ ಯಾವ ಥರ ಇದೆ. ಚಿಕ್ಕದಿದೆ. ಈ ಕಡೆ ಇನ್ನೂ ಚಿಕ್ಕದಿದೆ. ಇಲ್ಲಿ ಮುಲ್ಲಂಗಿ ಹಚ್ಚಿದ್ದೇವೆ ನೋಡ್ಬೋದು ನೀವು, ನೋಡ್ಬೋದು ನೋಡಿ ಮುಲ್ಲಂಗಿ ಯಾವ ಥರ ನಾಟಿದೆ. ಮುಲ್ಲಂಗಿಗೆ ಇಲ್ಲಿ ಸ್ವಲ್ಪ ನೋಡಿ ಏನೋ ಚಿಕ್ಕದಿದೆ ಪುಂಡೆ ಪಲ್ಯನ. ಈ ಕಡೆ ಇದು ಅಲಸಂದಿ ಗಿಡ ನೋಡ್ಬೋದು ನೀವು, ಜಗ್ಗಿ ಹಚ್ತೇವೆ. ಇದು ಸುಪ್ಪದ ಹೀರೆಕಾಯಿ ಗಿಡ ನೋಡಿ ಗೈಸ್. ನೋಡಿ ಚೋಳಕಾಯಿ ಗಿಡ ಇದ್ದಾವೆ ನೋಡ್ಬೋದು ನೀವು. ಈ ಕಡೆ ಬಂದರೆ ಮಾಡ್ತೀನಿ. ಈ ಕಡೆ ಟೊಮೆಟೊಗಳು ಇದ್ದಾವೆ ನೋಡಿ, ನೋಡಬಹುದು. ಇವಾಗಷ್ಟೇ ಆಗುತ್ತಿದ್ದಾವೆ. ಬನ್ನಿ ತೋರಿಸ್ತೇನೆ, ಒಂದು ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಎಷ್ಟು ಸಿಹಿ ಇದೆ, ನಿಮಗೆ ಬೇಕಂದರೆ ಹಂಗೆ ಒಂದು ಮಿಸ್ಕಾಲ್ ಮಾಡಿ ನೋಡುವ ಹೇಗಿದ್ದಾವೆ ಅಂತ. ಆ ಕಡೆ ಹೋಗೋಣ ಬನ್ನಿ. ನೋಡ್ಬೋದು ನೀವು, ಇದೆಲ್ಲ ಮೆಂತ್ಯ ಪಲ್ಯ ಟೊಮೆಟೊ ಗಿಡಗಳು ಇದ್ದಾವೆ. ಇದೆಲ್ಲ ಇವು ಬದನೆಕಾಯಿ ಗಿಡಗಳು ಹಚ್ಚಿವಿ ನಾವು ನೋಡ್ಬೋದು. ಇನ್ನೂ ಆಗಿಲ್ಲ, ಹೂ ಬಿಟ್ಟಿದ್ದಾವೆ ಅಷ್ಟೇ. ಮತ್ತೆ ಇಲ್ಲಿ ಬದನೆಕಾಯಿ ಆಗಿಲ್ಲ, ಹೂಗಳು ಇದ್ದಾವೆ, ಹೂಗಳು ಅವ ನೋಡ್ಬೋದು ನೀವು. ಹೂ ಯಾವ ಥರ ನೋಡಿ, ಇಲ್ಲಿದೆ ನೋಡಿ ಹೂ ಯಾವ ಥರ ಇದೆ ಅಂತ. ಇದೇ ನಮ್ಮ ತೋಟ. ಈ ಕಡೆ ಅದಾವೆ ಬನ್ನಿ. ಇವು ಮುಲ್ಲಂಗಿ ಬೀಜ ನೋಡ್ಬೋದು. ಮುಲ್ಲಂಗಿ ಎಷ್ಟು ದಪ್ಪ ಹೇಗಿದೆ ಅಂತ ಇಷ್ಟಿದೆ ಅಂತ ನಿಮಗೆ ಬೇಕಾ. ಈ ಕಡೆ ಎಲ್ಲ ಚಿಕ್ಕ ಇದ್ದಾವೆ, ಇವು ಬೆಳೆದಿವೆ. ಹಿಂಗೆ ಆಗ ತೋರಿಸಿದ್ದೇನೆ ಎಷ್ಟು ದಪ್ಪ ಇದೆ ಅಂತ ನೋಡಿ. ಇದೇ ನಮ್ಮ ತೋಟ. ಚಿಕ್ಕಡಿಕಾಯಿಗಳು ನಾಟಿ ಅವ. ಇದು ನಮ್ಮ ತೋಟ. ಆ ಕಡೆ ಇನ್ನೂ ಇದ್ದಾವೆ, ಬನ್ನಿ ತೋರಿಸ್ತೇನೆ ನಿಮಗೆ ನೋಡ್ರಿ. ಇದು ಪುಂಡೆ ಪಲ್ಯಗಳು ಇವು ನೋಡಿ ನೋಡಿ ನೋಡಿ. ಪುಂಡೆ ಪಲ್ಯ ಯಾವ ಥರ ಇದೆ. ಆ ಕಡೆ ಮೆಂತ್ಯ ಪಲ್ಯ ಇದೆ ಬರೀ ನೋಡಿ. ಇನ್ನೂ ಚಿಕ್ಕದಿದೆ, ಆ ಕಡೆ ದೊಡ್ಡದು ಇದ್ದಾವೆ ನೋಡಿ. ನೋಡ್ಬೋದು ನೀವು, ಇನ್ನೂ ಚಿಕ್ಕದಿದ್ದಾವೆ ನೋಡಿ ಎಷ್ಟು ಚಿಕ್ಕದಿದ್ದಾವೆ ಅಂತ. ಆ ಕಡೆ ತೋರಿಸ್ತೀನಿ ಬನ್ನಿ ನಿಮಗೆ. ಇವು ಸಂಚಿಗೆ ಚಿಕ್ಕಡಿಕಾಯಿಗಳು ಮೆಂತ್ಯ ಪಲ್ಯ ಇದ್ದಾವೆ ನೋಡ್ಬೋದು ನೀವು ಎಷ್ಟು ಚಿಕ್ಕ ಇದ್ದಾವೆ ಅಂತ. ಈ ಕಡೆ ಸಂಚಿಗೆ
ಪುಣ್ಯ ಪಲ್ಯ ಅವ ಈ ಕಡೆ ಸಂತಿಗೆ ಮೆಂತ್ಯ ಪಲ್ಯ ಅವ